ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್. ನಾವು ಮಾರ್ನಿಂಗ್ ಟಿಫನ್ಗೆ ಅಂತೇಳಿ ಬಂದಿದ್ದು ಮಲ್ಲೇಶ್ವರಮಲ್ಲಿ ಲೊಕೇಟ್ ಆಗಿರೋ ಶ್ರೀ ರಾಘವೇಂದ್ರ ಸ್ಟೋರ್ಸ್ಗೆ. ನಾವು ಫಸ್ಟ್ ಟೈಮ್ ಇಲ್ಲಿಗೆ ವಿಸಿಟ್ ಮಾಡ್ತಾ ಇರೋದು. ಇನ್ಮೇಲೆ ನಾವು ಫುಡ್ ವ್ಲಾಗ್ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೀವಿ. ನಿಮಗೆ ಫುಡ್ ವ್ಲಾಗ್ ಬೇಕಂತಂದರೆ ಎಸ್ ಅಂತ ಕಮೆಂಟ್ ಮಾಡಿ. ಆದಷ್ಟು ನಮ್ಮ ಆನೆಸ್ಟ್ ರಿವ್ಯೂನ ನಾವು ನಿಮಗೆ ಇದರಲ್ಲಿ ಕೊಡ್ತೀವಿ. ಇವಾಗ ಬನ್ನಿ ಏನೇನು ಸಿಗುತ್ತೆ ಅಂತ ಹೇಳಿ ನೋಡೋಣ. ಫಸ್ಟೇ ಟೋಕನ್ ತೊಗೋಬೇಕು ಇಲ್ಲಿ. ಸೊ ಟೋಕನ್ ತೊಗೋತಾ ಇದ್ದಾರೆ. ಮೆನು ನೋಡ್ಬೋದು ನೀವು. ಇಡ್ಲಿ ವಡೆ, ಕೇಸರಿ ಬಾತು, ಖಾರ ಬಾತು, ಚೌಚೌ ಬಾತು, ಶಾವಿಗೆ ಬಾತು, ಕಾಫಿ, ಟೀ, ಬಾದಾಮ್ ಹಾಲು, ಏನದು ಶುಂಠಿ ಕಷಾಯ. ಸೊ ಫಸ್ಟು ಟೋಕನ್ ತೊಗೋಬೇಕು. ನೋಡಿ ಅಷ್ಟೇ ಎಷ್ಟು ಸ್ಮಾಲ್, ಎಷ್ಟು ಚಿಕ್ಕಿದಿದೆ ಅಂತ. ಆದರೆ ಫುಲ್ ಕ್ರೌಡ್ ಇದೆ. ಶ್ರೀ ರಾಘವೇಂದ್ರ ಸ್ಟೋರ್ಸ್. ಫಸ್ಟ್ ನಾವು ಟೇಸ್ಟ್ ಮಾಡ್ತಾ ಇದ್ದಿದ್ದು ಇಡ್ಲಿ ವಡೆ. ಫಸ್ಟ್ ಟೈಮ್ ಅದುವೆ. ಓಕೆನಾ? ಚೆನ್ನಾಗಿದೆಯಾ? ಈ ಕಡೆಗೆ ಏನಾದರೂ ಬಂದರೆ ವಿಸಿಟ್ ಮಾಡಿ ಅಷ್ಟೇ. ಬಟ್ ಇದಕ್ಕೋಸ್ಕರ ನಾವು ಬಂದಿದ್ದೀವಿ ಅಂತ ಇದೀವಲ್ಲ. ಬಟ್ ನಾವು ಟೇಸ್ಟ್ ಮಾಡೋಣ ಅಂತಾನೆ ಬಂದಿದ್ದು. ನೀವು ಯಾರ್ಯಾರು ಮಲ್ಲೇಶ್ವರಂ ಸೈಡು ಬಂದರೆ ರಾಘವೇಂದ್ರ ಸ್ಟೋರ್ ವಿಸಿಟ್ ಮಾಡಿ. ನೆಕ್ಸ್ಟ್ ನಾವು ತಗೊಂಡಿದ್ದೆ ಶಾವಿಗೆ ಉಪ್ಪಿಟ್ಟು. ಓಕೆ ಓಕೆ, ಆನೆಸ್ಟ್ ರಿವ್ಯೂ ಬೇಕು ಅಂದರೆ ಓಕೆ ಓಕೆ. ಬಟ್ ಶಾವಿಗೆ ಉಪ್ಪಿಟ್ಟಲ್ಲ, ಶಾವಿಗೆ ಬಾತ್ ಬಂದು ಟೇಸ್ಟ್ ಮಾಡಿ. ನಾವು ಬಂದಾಗ ಟೋಕನ್ ತಗೊಳಕ್ಕೆ ಕ್ಯೂವೇ ಇರಲಿಲ್ಲ. ಇವಾಗ ನೋಡ್ಬೋದು. ಆ ತಾತ ಪಾಪ ಉಪ್ಪಿಟ್ಟು ಚಟ್ನಿ ಹಾಕೋ ಬರ್ತೀನಿ ಅಂತ ಹೇಳಿ ಹಾಕೋ ಬಂದು ಕೊಟ್ಟರು. ಬಿಸಿ ಬಿಸಿ ಕೇಸರಿ ಬಾತು, ಉಪ್ಪಿಟ್ಟು ಇವಾಗ ಟೇಸ್ಟ್ ಮಾಡೋಣ. ಅವ್ರು ಇದ್ದಾರಲ್ಲ ತಾತ, ತೋರ್ಸಲ್ಲ ಆ ಕಡೆ ಅವ್ರ ಸಪ್ರೇಟ್ ಅಲ್ಲಿ ಚಟ್ನಿ ಹಾಕಕ್ಕೆ ಅಂತಾನೆ ಅವ್ರನ್ನ ಕೂರ್ಸಿದ್ದಾರೆ. ಅಲ್ಲಿ ನೋಡಿ ಮಾಡ್ತಿದ್ದಾರೆ. ಎಷ್ಟು ವರ್ಷದಿಂದ ನೀವು ಇದನ್ನೇ ಮಾಡ್ತಾ ಇರೋದು? ಚಟ್ನಿ ಇದ್ದಿರೋದು? 4 ವರ್ಷದಿಂದ ಅಷ್ಟೇ. ನಾವು ಬ್ಯಾಂಕ್ ಎಂಪ್ಲಾಯಿ ಇದ್ದೇನೆ. ಸುಮ್ಮನೆ ಟೈಮ್ ಪಾಸಿಗೆ ಬರ್ತಾ ಇದ್ದೀವಿ ಅಷ್ಟೇ. ಗಟ್ಟಿ ಚಟ್ನಿ, ಉಪ್ಪಿಟ್ಟು.